ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಸಂಪೂರ್ಣವಾದಂಥ ಒಂದು ಬ್ಯಾಚ್ ಅದರ ಮಾಹಿತಿ ಬೇಕು ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಈ ಬ್ಯಾಚ್ ಏನಂತಂದರೆ ಕಾಂಪ್ರಹೆನ್ಸಿವ್ ಬ್ಯಾಚ್, ಜೂರಿಸ್ ಬ್ಯಾಚ್ ಅಂತ ಹೇಳುವಂಥದ್ದು. ಸೊ ಕಳೆದ 2 ವರ್ಷಗಳಿಂದ ಈ ಬ್ಯಾಚನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಹೊಸದಾಗಿ ಇನ್ನೊಂದು ಬ್ಯಾಚನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆಲ್ರೆಡಿ ಪ್ರಾರಂಭ ಆಗಿದೆ, ಬಟ್ ಈಗಲೂ ಸೇರ್ಕೊಳ್ಳಿಕ್ಕೆ ಇಷ್ಟಪಡುವಂಥವ್ರು ಸೇರ್ಕೊಳ್ಬೋದು. ಹೋದ ವರ್ಷ ಮೇನ್ಸ್ ಎಕ್ಸಾಮ್ಸ್ ಕ್ಲಿಯರ್ ಆಗದೇ ಇರೋರು ಅಥವಾ ಒಂದು 2-3 ವರ್ಷದಲ್ಲಿ ಈಗ ಫ್ರೆಷರ್ಸ್ ಇರ್ಬೋದು, ನಿಮಗೆ 2-3 ವರ್ಷದಲ್ಲಿ ತಯಾರಿ ಮಾಡ್ಕೊಳ್ಬೇಕು, ಅವರಿಗೂ ಕೂಡ ಹೇಳ್ತಾ ಇರುವಂಥದ್ದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ಈ ಒಂದು ಕೋರ್ಸನ್ನು ಜಾಯಿನ್ ಆಗ್ಬೋದು. ಜೂರಿಸ್ ಹೇಳುವಂಥದ್ದು ಒಂದು ಕಾಂಪ್ರಹೆನ್ಸಿವ್ ಎಂಟೈರ್ ಒಂದು ನಿಮಗೆ ಸಮಗ್ರವಾಗಿ ತಯಾರಿ ಆಗುವಂಥ ಒಂದು ಬ್ಯಾಚ್ ಇದು. ಅಂದರೆ ಸಣ್ಣ ಸಣ್ಣ ಒಂದು ಬರೀ ಸಬ್ಜೆಕ್ಟ್ಸ್ ಅಂತ ಅಲ್ಲ, ಸಂಪೂರ್ಣವಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ಲಸ್ ಸ್ಟಡಿ ಮೆಟೀರಿಯಲ್ ಇರುವಂಥದ್ದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನಾನು ನೀಡ್ತೇನೆ. ಸೊ ಜೂರಿಸ್ ಹೇಳುವಂಥ ಒಂದು ಬೇಸಿಕಲಿ ಕರ್ನಾಟಕ ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ಗೆ ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಇದರಲ್ಲಿ ಭಾಷೆ ಹೇಗಿರುತ್ತೆ ಅಂತಂದರೆ ಇದೇ ರೀತಿ, ಅಂದರೆ ಸ್ಲೈಡ್ಸ್ ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ. ಕನ್ನಡದಲ್ಲಿ ನಾನು ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಯೂಟ್ಯೂಬಲ್ಲಿ ಯಾವ ರೀತಿ ಇರುವಂಥದ್ದು ಆ ರೀತಿಯಲ್ಲಿ ಇರುವಂಥದ್ದು. ಸೊ ಬೈಲಿಂಗ್ವಲ್ ಅಂದರೆ ಏನರ್ಥ ಅಂತಂದರೆ ಸಂಪೂರ್ಣ ಕನ್ನಡ ಅಂತ ಅಲ್ಲ, ಕನ್ನಡದ ವಿವರಣೆ ಹಾಗೂ ಆಂಗ್ಲ ಭಾಷೆಯ ನೋಟ್ಸ್ ಇರುವಂಥದ್ದು. ಇದು ಈ ಒಂದು ಕ್ಲಾಸ್ನ ಫಾರ್ಮ್ಯಾಟ್ ಆಗಿರುತ್ತೆ. ಬ್ಯಾಚ್ ಆಲ್ರೆಡಿ ಪ್ರಾರಂಭ ಆಗಿದೆ. ಹೇಗೆ ಅಂತಂದರೆ ರೆಕಾರ್ಡೆಡ್ ಕ್ಲಾಸಸ್ಗಳು, ಪ್ರೀ ರೆಕಾರ್ಡೆಡ್ ಕ್ಲಾಸಸ್ಗಳಿರ್ತವೆ. ಪ್ರತಿದಿನ 8 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ 8 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಸೊ ಪ್ರತಿದಿನ ನೀವು ನೋಡ್ಬೋದು ಯಾವ ರೀತಿ ಇರುತ್ತೆ. ಇದು ನಾನು ತೋರಿಸ್ತೇನೆ ನಿಮಗೆ ಆ್ಯಕ್ಚುಲ್ ವೆಬ್ಸೈಟಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ಹೇಳುವಂಥದ್ದು. ಯಾವಾಗ ನೋಟಿಫಿಕೇಷನ್ ಅನೌನ್ಸ್ ಮಾಡ್ತಾರಲ್ಲ ಆವಾಗ ಒಂದು ವಾರಕ್ಕೊಂದು ಲೈವ್ ಕ್ಲಾಸ್ ಮಾಡುವಂಥದ್ದು. ಆಮೇಲೆ ಅವಶ್ಯಕತೆಗೆ ತಕ್ಕ ಹಾಗೆ ಲೈವ್ ಕ್ಲಾಸ್ಗಳು, ಅಂದರೆ MCQ ಸಾಲ್ವ್ ಮಾಡಲಿಕ್ಕೆಲ್ಲ ಲೈವ್ ಕ್ಲಾಸ್ಗಳನ್ನು ಮಾಡ್ತೇವೆ. ಬಟ್ ಲೈವ್ ಕ್ಲಾಸ್ ಒಂದು ಯೂಸೇಜನ್ನು ನೋಡಿಕೊಂಡು ಬೇಸಿಕಲಿ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ಗಳು ಇರುವಂಥದ್ದು, ಆಲ್ರೆಡಿ ಇರುವಂಥದ್ದು. ಸೊ ಆಲ್ರೆಡಿ ಈಗ ಶುರು ಆಗಿರೋ ಕಾರಣಕ್ಕೋಸ್ಕರ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ಗಳು ಆಲ್ರೆಡಿ ಇವೆ ಕೆಲವೊಂದು, ಪ್ಲಸ್ ಇನ್ನು ಬರುವಂಥ ದಿನಗಳಲ್ಲೂ ಕೂಡ ರೆಕಾರ್ಡೆಡ್ ಕ್ಲಾಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಪ್ರತಿದಿನ, ಆಯಿತಾ. ಸೊ ವ್ಯಾಲಿಡಿಟಿ ಇದು 1 ಇಯರ್ ಅಂತ ಇದೆ. ಕೇವಲ 1 ಇಯರ್ ಅಲ್ಲ, ವಿ ಹ್ಯಾವ್ ಆಲ್ಸೋ ಎಕ್ಸ್ಟೆಂಡೆಡ್ ದಿಸ್ 2 ಇಯರ್ 3 ಇಯರ್ಗೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈಗ ಹೊಸದಂಥ ಒಂದು ಪ್ಲ್ಯಾನ್ ಸಿದ್ಧ ಇದೆ. ಸೊ 1 ವರ್ಷಕ್ಕೂ ಕೂಡ ನೀವು ಈ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು, 2 ವರ್ಷಕ್ಕೂ ಕೂಡ ಹಾಗೂ 3 ವರ್ಷಕ್ಕೂ ಕೂಡ. ಅಂದರೆ ನಿಮ್ಮ ತಯಾರಿ ಈಗಲಿಂದನೇ ತಯಾರಿ ಮಾಡ್ಕೊಳ್ತೀರಿ 3 ವರ್ಷ ತನಕ ಅಂತ ಅಂದರೆ ಈಗಲಿಂದನೇ ನೀವು ತಯಾರಿ ಮಾಡ್ಕೊಳ್ಬೋದು. ಈ ಒಂದು ಕೋರ್ಸ್ ತೊಗೊಂಡು ಕ್ಲಾಸಸ್ಗಳನ್ನು ಮತ್ತೆ ಕೇಳುವಂಥದ್ದು ಆ ರೀತಿಯೆಲ್ಲ ಮಾಡ್ಬೋದು. ಸೊ ಸಿಲೆಬಸ್ ಬಟ್ ಕ್ಲಾಸಸ್ಗಳು ಈ ವರ್ಷದಿಂದ ಡಿಸೆಂಬರ್ ತನಕ ಆಗುವಂಥದ್ದು, ಅಥವಾ ಎಕ್ಸಾಮ್ ಅದಕ್ಕಿಂತ ಮೊದಲಾದರೆ ಎಕ್ಸಾಮ್ಗಿಂತ ಮೊದಲೇ ಕ್ಲಾಸಸ್ಗಳ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ತೇವೆ. ಸೊ ಬೆನಿಫಿಟ್ಸ್ ಏನಂತಂದರೆ ಇದರಲ್ಲಿ 10 ಸ್ಟಡಿ ಮೆಟೀರಿಯಲ್ ಇದೆ. ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ನಾವು ನೀಡ್ತಿದ್ದೇವೆ. ಪ್ಲಸ್ ಪ್ರತಿ ಕಾನ್ಸೆಪ್ಟ್ ಆದ ಕೂಡಲೇ ಟೆಸ್ಟ್ಗಳು ಕೊಡ್ತಿದ್ದೇವೆ, ಪ್ರಾಕ್ಟೀಸ್ ಟೆಸ್ಟ್ಗಳು ಅಂತ ಹೇಳುವಂಥದ್ದು, ಕಾನ್ಸೆಪ್ಟ್ ವೈಸ್ ಪ್ರಾಕ್ಟೀಸ್ ಟೆಸ್ಟ್ ಅಂತ ಹೇಳುವಂಥದ್ದು. 1 ವರ್ಷದ ಇದಕ್ಕೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಅವೈಲೇಬಲ್ ಇದೆ. 20,000 ಅಂತ ಹೇಳುವಂಥದ್ದು ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ. ಈಗ ಒಂದು 2-3 ದಿನಗಳಲ್ಲಿ ತೊಗೊಂಡ್ರೆ, ಆಫರ್ ಪೀರಿಯಡ್ ಮುಗಿದ್ರೊಳಗೆ ತೊಗೊಂಡ್ರೆ ನಿಮಗೆ 35,000 ಆಗುತ್ತೆ 1 ವರ್ಷದ ಫೀ. ಇನ್ಸ್ಟಾಲ್ಮೆಂಟು 15,000 20,000 ಹಾಗೆ ಬರುತ್ತೆ. ಆ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ಎಕ್ಸ್ಪ್ಲನೇಷನ್ ಆಲ್ರೆಡಿ ಹೇಳಿದೆ. 1 ವರ್ಷ ಅಲ್ಲ, 2 ವರ್ಷ 3 ವರ್ಷದ್ದು ಕೂಡ ವಿ ಹ್ಯಾವ್ ಮೇಡ್ ಇಟ್ ಅವೈಲೇಬಲ್, ಆಯಿತಾ. ಕೇವಲ ಒಂದಲ್ಲ. ಈಗ ತುಂಬ ಜನರಿಗೆ ಫ್ರೆಷರ್ಸ್ ಇರ್ತಾರೆ, ಅವ್ರು ಈಗಲೇ ತಯಾರು ಮಾಡ್ಕೊಳ್ಬೇಕು, ಮುಂದಿನ ವರ್ಷ ನಾವು 35,000 ಕಟ್ಟಬೇಕಾ 40,000 ಕಟ್ಟಬೇಕಾ ಅಂತ ಇರುತ್ತೆ. ಇಲ್ಲ, ಹಾಗಿಲ್ಲ. ಎಂಟೈರ್ ಒಂದು ಪ್ಯಾಕೇಜ್ ಆಗಿ 2 ವರ್ಷವ 3 ವರ್ಷನ ಅಂತ ಹೇಳಿ ನೀವು ಆ ರೀತಿ ಮಾಡ್ಕೊಳ್ಬೋದು. ಆಮೇಲೆ ಕೂಡ ರಿನ್ಯೂವಲ್ ಮಾಡ್ಕೊಳ್ಬೋದು. ಈಗ ನೀವು 1 ವರ್ಷ ತೊಗೊಂಡ್ರೂ ಸಹ ವಿ ವಿಲ್ ಪ್ರೊವೈಡ್ ಯು ಅಟ್ ದ ಸೇಮ್ ರಿನ್ಯೂವಲ್ ಅಮೌಂಟ್. ಅದೆಷ್ಟು ಎಕ್ಸ್ಟ್ರಾ ಆಗುತ್ತೆ ಅದ್ರ ಮೇಲೆ ನಾವು ನೀಡ್ತೇವೆ. ಸೊ ಡು ನಾಟ್ ವರಿ ಅಬೌಟ್ ದ ಪ್ರೈಸಿಂಗ್ ಆಸ್ಪೆಕ್ಟ್ ಎಕ್ಸೆಪ್ಟ್ ದ ಇನಿಷಿಯಲ್ ಇಯರ್ ಬಿಟ್ಟು. ಆಮೇಲೆ ರಿನ್ಯೂವಲ್ಗೆ ಅಷ್ಟೇ ಪ್ರೈಸ್ ಆಗೋದಿಲ್ಲ, ಅದರದ್ದು 50%, 40%, 60% ಈ ರೇಂಜಲ್ಲಿ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಟೈಮ್ ವ್ಯಾಲ್ಯೂ. ಸೊ ಇದು ಒಂದು ಆಸ್ಪೆಕ್ಟ್ ಹೇಳುವಂಥದ್ದು. ಹಾಗೆ ಏನೇನು ಕವರ್ ಆಗುತ್ತೆ ಅಂತಂದರೆ ಇದರಲ್ಲಿ ಎಲ್ಲ ಅಂದರೆ ಏನು, ನಮ್ಮ ಯಾವುದಾದ್ರು ಆ್ಯಕ್ಟ್ ಇದೆ. ಈಗ ನೋಟಿಫಿಕೇಷನ್, ಹೋದ ವರ್ಷದ ನೋಟಿಫಿಕೇಷನ್ ನೋಡ್ಕೊಂಡು ನಾನು ಹೇಳ್ತಾ ಇರುವಂಥದ್ದು. ಈಗ ಮುಂದಿನ ವರ್ಷ ಅದೇ ಸಿಲೆಬಸ್ ನೀಡ್ಬೋದು ಅಂತ ನನ್ನ ಅನಿಸಿಕೆ, ಅದೇನು ಚೇಂಜ್ ಆಗೋದಿಲ್ಲ. ಸೊ ಇದಿಷ್ಟೇ ಆ್ಯಕ್ಟ್. ಸೊ ನ್ಯೂ ಕ್ರಿಮಿನಲ್ ಲಾಸು, ಹಳೇದು ಹೊಸದು 2, CRPC BNSS ಹಾಗೂ IPC BNS ಹಾಗೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹಾಗೂ BSA. ಇದು 6 ಆ್ಯಕ್ಟ್ ಆಗುತ್ತೆ. ಆ್ಯಕ್ಚುಲಿ 3 ಅಲ್ಲ, 6 ಆ್ಯಕ್ಟ್ಗಳನ್ನು ನಾವು ಅದನ್ನು ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ. ಪ್ಲಸ್ ಮೇಜರ್ ಆ್ಯಕ್ಟ್ಗಳಾದ ಉಳಿದಂಥ ಸಿವಿಲ್, ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್, ಕಾನ್ಸ್ಟಿಟ್ಯೂಷನ್, ಹಾಗೆ ಉಳಿದಂಥ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, NI ಆ್ಯಕ್ಟ್, ಕರ್ನಾಟಕ ರೆಂಟ್ ಆ್ಯಕ್ಟ್ ಹಾಗೂ ಲೀಗಲ್ GK ಟು ಸಮ್ ಎಕ್ಸ್ಟೆಂಟ್ ಅದನ್ನು ಕೂಡ ನಾವು ಕವರ್ ಮಾಡ್ತಿದ್ದೇವೆ. ಸೊ ಹೇಗಂತಂದರೆ ಈಗ ಪ್ರಿಲಿಮ್ಸ್ ಮೇನ್ಸು ಹಾಗಂತ ಹೇಳಿ ಡಿವಿಷನ್ ಇಲ್ಲ. ಒಂದು ಆ್ಯಕ್ಟ್ ತೊಗೊಂಡ್ರೆ ಸಂಪೂರ್ಣವಾಗಿ ಅದರದ್ದು ಡೀಟೇಲ್ ಆದಂಥ ಇದು ಪ್ರಿಲಿಮ್ಸ್ ಆಸ್ಪೆಕ್ಟಿಗೆ ಅಷ್ಟೇ ಅಂತ ಹೇಳಿ ಆಗೋದಿಲ್ಲ.
ಬಟ್ ಈಗ ನಾನು ಮೇನ್ಸ್ ಬ್ಯಾಚ್ ಅಂತ ಮಾಡ್ತೇನೆ ಲಾಸ್ಟಿಗೆ ಮೇನ್ಸ್ ಎಕ್ಸಾಮ್ ಆದಮೇಲೆ, ಅದು ವೆರಿ ಲಿಮಿಟೆಡ್ ಎಕ್ಸ್ಪ್ಲನೇಷನ್ ಇರುವಂಥದ್ದು. ಬಟ್ ಇದು ಡೀಟೇಲ್ ಕಾಂಪ್ರಹೆನ್ಸಿವ್ ಆಗಿರೋ ಕಾರಣಕ್ಕೋಸ್ಕರ ಈಗ ನಾವು CPC ತೊಗೊಂಡ್ರೆ CPCಲಿ ಯಾವುದೋ ಒಂದು ಕಾನ್ಸೆಪ್ಟ್ ಬಂತು, ಎಕ್ಸಿಕ್ಯೂಷನ್ ಅಂತ ಬಂತು. ಆ ಎಕ್ಸಿಕ್ಯೂಷನ್ನ ಪ್ರಿಲಿಮ್ಸ್ನ ಆಸ್ಪೆಕ್ಟ್ ಹಾಗೂ ಎಕ್ಸಿಕ್ಯೂಷನ್ನ ಮೇನ್ಸ್ ಆಸ್ಪೆಕ್ಟ್ ಕೂಡ, ಅದೆರಡನ್ನೂ ಕೂಡ ನಾವು ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ ಹಾಗೂ ಡಿಸ್ಕಷನ್ ಮಾಡಬೇಕು ಅದೇ ರೀತಿ. ಸೊ ಆ ರೀತಿ ವಿ ಹ್ಯಾವ್ ಸ್ಟ್ರಕ್ಚರ್ಡ್ ದಿಸ್ ಕೋರ್ಸ್. ಹಾಗೂ ಈಗ ಆಲ್ರೆಡಿ ಹೋದ ವರ್ಷದ ಜೂರಿ ಸ್ಟೂಡೆಂಟ್ಸ್ಗಳು ಯಾರಾದರೂ ಇದ್ದರೆ, ಇಫ್ ದೇ ವಾಂಟ್ ಟು ಅಗೇನ್ ರೀಎನ್ರೋಲ್, ವಿ ಆರ್ ಪ್ರೊವೈಡಿಂಗ್ ಇಟ್ ಅಟ್ ಅ ವೆರಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಿಸ್ಕೌಂಟ್. ಜಾಸ್ತಿ ಡಿಸ್ಕೌಂಟ್ ಅಮೌಂಟಲ್ಲಿ ನಾವು ನೀಡ್ತಿದ್ದೇವೆ. ಆಲ್ರೆಡಿ ಎನ್ರೋಲ್ಡ್ ಸ್ಟೂಡೆಂಟ್ಸ್ಗಳಿದ್ದರೆ ಅವ್ರು ನಮಗೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, 9036201870. ಅಂದರೆ ಅವ್ರಿಗೆ ಒಂದು ವೇಳೆ ಕ್ಲಿಯರ್ ಆಗಲಿಲ್ಲ ಎಕ್ಸಾಮ್ ಅಂತ ಇದ್ದರೆ, ಆವಾಗ ಇಫ್ ಯು ವಾಂಟ್ ಟು ಕಂಟಿನ್ಯೂ ವಿತ್ ದ ಕ್ಲಾಸಸ್ ಮತ್ತೆ ಕೇಳಿದ್ದು ಮಾಡಬೇಕಾ, ನೀವು ಆ್ಯಕ್ಚುಲ್ ಒರಿಜಿನಲ್ ಅಮೌಂಟ್ ಕೊಡಬೇಕಂತಲ್ಲ, ರಿನ್ಯೂವಲ್ ಫೀಯನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ. ಅಷ್ಟು ಅಂದರೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ನಮಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯವೋ ಅಷ್ಟು ನೀಡಿ ಯು ಕ್ಯಾನ್ ಕಂಟಿನ್ಯೂ ವಿತ್ ಯರ್ ಇದು ಕೋರ್ಸ್. ಓಕೆ. ಹಾಗೂ ಮೇನ್ಸ್ ಕವರೇಜು ಎಂಟೈರ್ 4 ಪೇಪರ್ಗಳನ್ನು ಕವರ್ ಮಾಡ್ತೇವೆ. ಯಾವ ರೀತಿ ಆನ್ಸರ್ ಮಾಡಬೇಕು ಹೇಳುವಂಥದ್ದು, ಟ್ರಾನ್ಸ್ಲೇಷನ್ ಪೇಪರ್. ಸೊ ಇಲ್ಲಿ ತನಕ ನಾವೇನು ಮಾಡ್ತಿದ್ವಿ, ಟ್ರಾನ್ಸ್ಲೇಷನ್ ಪೇಪರೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಿದ್ವಿ. ಸೊ ಅದೇ ರೀತಿ ಈ ವರ್ಷವೂ ಕಂಟಿನ್ಯೂ ಆಗುತ್ತೆ ವಿತ್ ಅಡಿಷ್ನಲ್ ಮೆಟೀರಿಯಲ್. ಕೆಲವೊಂದು ಅಡಿಷ್ನಲ್ ಮೆಟೀರಿಯಲ್ ಆಫ್ಕೋರ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷ ನಾವು ಕ್ಲಾಸಸ್ಗಳನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ಹೊಸ ಇನ್ನೂ ಅಡಿಷ್ನಲ್ ರಿಸೋರ್ಸ್ಗಳು ಆ್ಯಡ್ ಆಗ್ತಾ ಹೋಗ್ತವೆ. ಸೊ ಅದನ್ನು ನೀವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೂ ಟೆಸ್ಟ್ಗಳು ಯಾವುದು, PY ಇದು MCQ ಟೆಸ್ಟ್ಗಳನ್ನು ಪ್ರತಿ ಕಾನ್ಸೆಪ್ಟ್ ಆದ ನಂತರ, ಈಗ ಉದಾಹರಣೆಗೆ CRPC ಅಥವಾ BNSS ಅಂತ ಹೇಳಿದ್ರೆ ಬೇಲ್ ನಂತರ ಬರುವಂಥ ಕ್ವಶನ್ಸ್ಗಳು ಯಾವುದು, ಟೆಸ್ಟ್ಗಳು, MCQಸ್ಗಳು, ಅಥವಾ ಇನ್ವೆಸ್ಟಿಗೇಷನ್ ನಂತರ ಬರುವಂಥ MCQಸ್ಗಳು, ಆ ರೀತಿ MCQ ಟೆಸ್ಟ್ಗಳನ್ನು ನಾವು ಡಿಸೈನ್ ಮಾಡಿದ್ದೇವೆ. ಸೊ ಇದನ್ನು ನಾವು ಆ್ಯಕ್ಚುಲ್ ನಿಮಗೆ ಕೋರ್ಸನ್ನು ತೋರಿಸ್ಬೇಕಂತಂದರೆ, ಇಫ್ ಐ ಹ್ಯಾವ್ ಟು ಶೋ ಯು, ಇಲ್ಲಿ ಇದು ನಮ್ಮ ವೆಬ್ಸೈಟ್ನ ಲಿಂಕ್, ಅಥವಾ ನೀವು ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಭಿಜ್ಞಾ ಎಜುಕೇಷನ್ ಅಂತ ನಮ್ಮದು ಹೊಸದಾದಂಥ ಆ್ಯಪ್ ಇದು. ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಎಜುಕೇಷನ್ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಐಫೋನ್ ಯೂಸರ್ಸ್ ಆಗಿದ್ದರೆ ನಿಮಗೆ ಇದು ಹೇಳ್ತೇನೆ ಯಾವ ರೀತಿ ಅಂತ ಹೇಳುವಂಥದ್ದು. ಅದು ನೀವು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ವಿಲ್ ಪ್ರೊವೈಡ್ ಯು ಯಾವ ರೀತಿ ಯು ಕ್ಯಾನ್ ಆಕ್ಸೆಸ್ ದ ಕೋರ್ಸ್ ಅಂತ ಹೇಳುವಂಥದ್ದು. ಆ್ಯಪನ್ನು ಹೇಗೆ ನೀವು ಆಕ್ಸೆಸ್ ಮಾಡ್ಬೋದು ಅಂತ. ಯಾಕಂದರೆ ಐಫೋನ್ ಪ್ರೊಸೀಜರ್ ಸ್ವಲ್ಪ ಬೇರೆ ಇದೆ. ಸೊ ಇಲ್ಲಿ ನೀವು ಬ್ಯಾಚಸ್ ಅಂತ ಹೇಳಿ ನೀವು ಕಾಣ್ಬೋದು ಇಲ್ಲಿ ಅಲ್ವಾ, ಇಲ್ಲಿ ಬ್ಯಾಚಸಲ್ಲಿ ಇಲ್ಲಿ ನೀವು ಕಾಣ್ತೀರಿ. ಸೊ ಇಲ್ಲಿ ಯಾವುದಾದ್ರು ಶೆಡ್ಯೂಲ್ ಆಗಿದೆ ಹೇಳುವಂಥದ್ದು, ಕ್ಯಾಲೆಂಡರ್. ಓಕೆ, ಯಾವ ಕ್ಲಾಸಸ್ ಆಲ್ರೆಡಿ ಶೆಡ್ಯೂಲ್ ಆಗಿದೆ ಹೇಳುವಂಥದ್ದು, ಹೋದ ವಾರ ಯಾವುದು ಶೆಡ್ಯೂಲ್ ಆಗಿದೆ. ಸೊ ಇದು ಎಂಟೈರ್ ನಿಮಗೆ ಸ್ಟ್ರಕ್ಚರ್ ಇದು ಕಾಣುವಂಥದ್ದು, ಯಾವ ರೀತಿ ಶೆಡ್ಯೂಲ್ ಆಗಿದೆ ಹೇಳುವಂಥದ್ದು. ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಂಟೆಂಟ್ ಅಂತ ಹೇಳುವಂಥದ್ದು. ಇಫ್ ಯು ಸಿ ಇಟ್ ಹಿಯರ್, ಆಲ್ರೆಡಿ ಟ್ರಾನ್ಸ್ಲೇಷನ್ ಕೋರ್ಸ್ ಇದೆ, ಚೇಂಜಸ್ ಇನ್ ನ್ಯೂ ಕ್ರಿಮಿನಲ್ ಲಾಸ್ನ ಆ್ಯಡ್ ಮಾಡಿದ್ದೇವೆ, CPC ಸ್ವಲ್ಪ ಕ್ಲಾಸ್ಗಳು ಆಗ್ತಾ ಇವೆ, ಹಾಗೆ ಬರುವಂಥ ದಿನಗಳಲ್ಲಿ ಆಗ್ತಾ ಹೋಗ್ತವೆ, ಬೇರೆ ಕ್ಲಾಸ್ಗಳನ್ನ ಇಲ್ಲಿ ಆ್ಯಡ್ ಆಗ್ತಾ ಹೋಗ್ತವೆ. ಓಕೆ. ಸೊ ಇಲ್ಲಿ ನೀವು ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಜಾಯಿನ್ ಬ್ಯಾಚ್ ಅಂತ ಮಾಡಿದರೆ ಸೈನ್ ಇನ್ ಆಗಬೇಕು. ನಿಮ್ಮ ಇಮೇಲ್ ಹಾಕಿ ಸೈನ್ ಇನ್ ಮಾಡಿದರೆ ಆವಾಗ ನಿಮಗೆ ಆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಎಸ್. ಸೊ ಇದು ಜಸ್ಟ್ ಒಂದು ಮಾಹಿತಿ, ಯಾವ ರೀತಿ ನೀವು ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳುವಂಥದ್ದು. ಹಾಗೆ ಪ್ರೈಸಿಂಗ್ ಪ್ಲ್ಯಾನ್ ಹೇಳಬೇಕಂತಂದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, 3 ವರ್ಷ ತನಕನೂ ವ್ಯಾಲಿಡಿಟಿ ಇರುವಂಥ ಕೋರ್ಸ್ ಇದಾಗಿರುವಂಥದ್ದು. ಸೊ 1 ವರ್ಷಕ್ಕಾದರೆ 35,000. ಈಗ ಡಿಸ್ಕೌಂಟ್ ಆಗಿ ಆಯಿತಾ, 5,000 ರೂಪಾಯಿ ಜೂರಿಸ್ 2026 ಹೇಳುವಂಥ ಒಂದು ಕೂಪನ್ ಕೋಡ್ ಅವೈಲೇಬಲ್ ಇದೆ ಆಯಿತಾ. ಅದನ್ನು ನೀವು ಅಪ್ಲೈ ಮಾಡಿದರೆ ಮಾತ್ರ 35,000 ಆಗುತ್ತೆ, ಇಲ್ಲಾಂದರೆ 40,000 ಅಂತ ತೋರಿಸುತ್ತೆ. ಸೊ ಇದು ಒಂದು ಐ ಥಿಂಕ್ 7th ಲಾಸ್ಟ್ ಡೇಟ್ ಆಗಿತ್ತು, ಬಟ್ ಸ್ಟಿಲ್ ವಿ ಕ್ಯಾನ್ ಎಕ್ಸ್ಟೆಂಡ್ ದ್ಯಾಟ್. ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು, January 10th ತನಕ ಎಕ್ಸ್ಟೆಂಡ್ ಮಾಡ್ಬೋದು ಈ ಒಂದು ಆಫರ್ ಇದು. ಸೊ ಇದಕ್ಕೆ ಮಾತ್ರ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಇದೆ, ಈ ಇದಕ್ಕೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಇಲ್ಲ. 2 years ವ್ಯಾಲಿಡಿಟಿಗೆ 40,000 ಆಗುತ್ತೆ ಆಫ್ಟರ್ ಅಪ್ಲೈಯಿಂಗ್ ಡಿಸ್ಕೌಂಟ್ ಜೂರಿಸ್ 2026. ಇಲ್ಲ ಅಂದರೆ ಇಟ್ ಈಸ್ 45,000. ಓಕೆ. ಸೊ ಇದೆಲ್ಲದೂ ಕೂಡ ಆ್ಯಕ್ಚುಲಿ ಇದರ ವ್ಯಾಲ್ಯೂ 40,000, ಬಟ್ ಯು ಆರ್ ಅಪ್ಲೈಯಿಂಗ್ ದಿಸ್ ಕೂಪನ್ ಕೋಡ್ ಜೂರಿಸ್ 2026 ಅಂತ ಕೂಪನ್ ಕೋಡ್ ಅಪ್ಲೈ ಮಾಡಿರೋದಕ್ಕೆ 40,000 ಆಗಿದೆ. ಅಥವಾ ಇದು 45,000, ಇದು 50,000. ಸೊ ದಿಸ್ ಈಸ್ ದ ಅಮೌಂಟ್ ವಾಟ್ ವಿ ಕ್ಯಾನ್ ಸಿ 1 year, 2 year, 3 year. ಸೊ ನಿಮ್ಮ ಪ್ಲ್ಯಾನ್ ನೋಡಿಕೊಂಡು ನೀವು ಹೇಗೆ ತಯಾರಿ ಮಾಡ್ಕೊಳ್ತೀರಿ ಹೇಳೋದು ನೋಡಿಕೊಂಡು ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್, ಇಫ್ ಯು ಡಿಸೈಡ್ ಮಾಡಿದಿದ್ರೆ ಇದನ್ನು ಪರ್ಚೇಸ್ ಮಾಡಬೇಕಂತ ಹೇಳಿ, ಒಂದು ಪ್ರಾಪರ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಇದ್ದರೆ ಯು ಕ್ಯಾನ್ ಕನ್ಸಿಡರ್ ದಿಸ್. ಹಾಗೂ ಇನ್ನೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಟ್ 9036201870. ನಮ್ಮ ವೆಬ್ಸೈಟ್ ಲಿಂಕ್, ಆ್ಯಪ್ ಲಿಂಕನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇವೆ, ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ. ಅಥವಾ ನಮಗೆ ಮೇಲ್ ಮಾಡ್ಬೋದು, abhijnalaw series@gmail.comಗೆ ನೀವು ಮೇಲ್ ಮಾಡ್ಬೋದು.
ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸೊ ದ್ಯಾಟ್ ಅವರಿಗೂ ಕೂಡ ಈ ಒಂದು ಕ್ಲಾಸ್ನ ಮಾಹಿತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.